ನೋಡ್ರಿ, ಡಿ ಕೆ ಸಿಗೆ ತಾಕತ್ತಿದೆ, ಹಣಬಲ ಇದೆ, ರಾಜಕೀಯ ಬಲ ಇದೆ, ತೋಳ್ಬಲ ಇದೆ, ಎಲ್ಲ ಬಲ ಇದೆ. ಆದರೆ ಸೋನಿಯಾ ಗಾಂಧಿ ಮುಂದೆ ಅವ್ರು ಹೇಳಿದ್ರು, ನಾನು ಸದಾ ವತ್ಸಲೆ ಅಂತ ಹೇಳಿದ್ರೆ ಈ ಭೂಮಿ ತಾಯಿಗೆ ಭಾರತ ಮಾತೆಗೆ ನಮಸ್ಕಾರ ಮಾಡೋದು ಅಂತ. ಆದರೆ ಭಾರತ ಮಾತೆಗೆ ನಮಸ್ಕಾರ ಮಾಡಿದ್ರೆ ಹೊರತು RSSನ ನಮ್ಮ ಮುಖ್ಯಸ್ಥರಿಗೇನು ಅವರು ನಮಸ್ಕಾರ, ಕಾಲಿಗೆ ನಮಸ್ಕಾರ ಮಾಡಿಲ್ಲ, RSSಗೆ ನಮಸ್ಕಾರ ಮಾಡಿಲ್ಲ, ಭಾರತ ಮಾತೆಗೆ ನಮಸ್ಕಾರ ಮಾಡಿದ್ದು. ಅಂಥ ಸಂದರ್ಭದಲ್ಲಿ ಈ ಕಾಂಗ್ರೆಸ್ಸಿನ ಗುಲಾಮರು ಯಾರಿರ್ಬೋದು, ಅದು ಹರಿಪ್ರಸಾದ್ ಇರ್ಬೋದು, ಇನ್ನೊಬ್ರು ಇರ್ಬೋದು, ಆ ಗುಲಾಮರು ಮಾತು ಕೇಳ್ಕೊಂಡು ಇವ್ರಿಗೆ ಕ್ಷಮೆ ಕೇಳಿದ್ದು ಅಕ್ಷಮ ಅಪರಾಧ. ನಾನು ಇದನ್ನು ಖಂಡಿಸ್ತೇನೆ. ಡಿ ಕೆ ಸಿ ಅವರು ಒರಿಜಿನಲ್ ಡಿ ಕೆ ಸಿ ಆಗಿರಬೇಕು. ಜನ ಅವ್ರನ್ನ ನೋಡೋದು ತಾಕತ್ ಮನುಷ್ಯ, ರಾಜಕೀಯದಲ್ಲಿ ಸ್ಕ್ರ್ಯಾಚಿಂದ ಮೇಲೆ ಬಂದಿರೋಂಥವ್ರು. ಅವರ ಒಂದು ತಾಕತ್ತು ಶಕ್ತಿ ಈ ರಾಜ್ಯ ಕಟ್ಟೋದಕ್ಕೆ ಬಹಳ ಮುಖ್ಯ ಇದೆ. ಇಂಥ ಸಂದರ್ಭದಲ್ಲಿ ಅವರು ತಮ್ಮ ಕ್ಷಮೆ ಕೇಳಿದ್ದು ಅಕ್ಷಮ ಅಪರಾಧ. ಅವರು ಏನೂ ತಪ್ಪು ಮಾಡಿಲ್ಲ, ಭಾರತ ಮಾತೆಗೆ ನಮಸ್ಕಾರ ಮಾಡಿರೋಂಥ ಒಂದು ಗೀತೆ ಆಡಿದರು. ಅದು RSS ಗೀತೆ ಇರ್ಬೋದು. RSS ಗೀತೆ ಏನು ಹೇಳಿದೆ? ಕಮ್ಯುನಿಯಲ್ ಮಾಡಿ, ಮತ್ತೊಂದು ಮಾಡಿ, ಈ ದೇಶವನ್ನು ವಿಭಜನೆ ಮಾಡಿ ಅಂತ ಹೇಳಿದ್ಯಾ? ಈ ದೇಶವನ್ನು ಒಂದುಗೂಡಿಸ್ಬೇಕು ಅಂತೇಳಿ RSS 100 ವರ್ಷಗಳಿಂದ ನಿರಂತರವಾಗಿ ಪ್ರಯತ್ನ ಮಾಡ್ತಿದೆ. ಅಂಥದ್ರಲ್ಲಿ ಡಿ ಕೆ ಶಿವಕುಮಾರ್ ಸಾಹೇಬರು ಕ್ಷಮೆ ಕೇಳಿದ್ದು ಅವರ ಜೀವನದಲ್ಲಿ ಒಂದು ಕಪ್ಪು ಚುಕ್ಕೆ ಅಂತ ನಾನಂತೂ ಅಂದ್ಕೊಂಡಿದ್ದೇನೆ. ಅವರಿಗೆ ಏನೋ ಮುಖ್ಯಮಂತ್ರಿ ಆಗಬೇಕು ಅಂತ ಆಸೆ ಇದೆ. ಕೊನೆಯ ಸಂದರ್ಭದಲ್ಲಿ ಯಾಕೆ ನನ್ನ ಮುಖ್ಯಮಂತ್ರಿ ಕಳ್ಕೊಳ್ಳೋಣ ಅಂತ ಹೇಳಿದ್ದಾರೆ. ಆದರೆ ಅಧಿಕಾರ ಶಾಶ್ವತ ಅಲ್ಲ. ನಮ್ಮ ನಡೆ, ನುಡಿ, ಆಚಾರ, ವಿಚಾರಗಳು ರಾಜಕೀಯದಲ್ಲಿ ಬಹಳ ಮುಖ್ಯ. ಅವೇ ನಮ್ಮನ್ನು ಶ್ರೇಷ್ಠ ನಾಯಕನಾಗಿ ಮಾಡುವಂಥದ್ದು. ಧನ್ಯವಾದ. ಸ್ಟೇಟ್ಮೆಂಟ್ ಹೇಳಿ ಆಮೇಲೆ ಅವ್ರ ಅಪರ್ಲೇಜಿ ಕೇಳಿದ್ರೆ ಅದು ಅಪ್ರೂವ್ ಆಯಿತು. ಆದರೆ ರಾಜಣ್ಣ ಅವರ ಸ್ಟೇಟ್ಮೆಂಟ್ಗೆ ವಜಾ ಆಗಿದೆ ಸಚಿವ ಇದ್ರ ಬಗ್ಗೆ ಅದು ಹೈಕಮಾಂಡ್ಗೆ ಬಿಟ್ಟಂಥ ವಿಚಾರ. ನೋಡ್ರಿ, ಕಾಂಗ್ರೆಸ್ಸು ಇಡೀ ದೇಶದಲ್ಲಿ ಬಂದಾಗಲಿಂದ ಅದು ದಬ್ಬಾಳಿಕೆ ಮಾಡ್ಕೊಂಡೇ ಕರ್ನಾಟಕಕ್ಕೆ ಬಂದಿದ್ದು. ವೀರೇಂದ್ರ ಪಾಟೀಲಿಂದ ಹಿಡಿದು, ದೇವರಾಜ್ ಅರಸುಯಿಂದ ಹಿಡಿದು ಎಲ್ಲರನ್ನೂ ಕೂಡ ಸ್ಯಾಕ್ ಮಾಡೋರು, ದೊಡ್ಡ ದೊಡ್ಡ ನಾಯಕರನ್ನೇ ಸ್ಯಾಕ್ ಮಾಡಿದ್ದಾರೆ. ಅಂದರೆ ಡಿ ಕೆ ಸಿನ ಮತ್ತು ರಾಜಣ್ಣವ್ರದ್ದು ಏನಿಲ್ಲ. ನಾಳೆ ಸಿದ್ದರಾಮಯ್ಯನಿಗೂ ಸ್ಯಾಂಪಲ್ ಅದು. ರಾಜಣ್ಣವ್ರಿಗೆ ಬಾಕ್ಸಿಂಗ್ ಕೊಟ್ಟಿರೋದಲ್ಲ ಅದು. ಸಿದ್ದರಾಮಯ್ಯ ನೆಕ್ಸ್ಟ್ ದಿನ ರಾಜೀನಾಮೆ ನವಂಬರ್ ಕೊಟ್ಟಿಲ್ಲ ಅಂದರೆ ನಿನಗೆ ಯಾವ ರೀತಿ ನಿನಗೆ ಪನಿಷ್ ಮಾಡ್ತೀವಿ ಅಂತ ರಾಜಣ್ಣನೊಂದು ಎಕ್ಸಾಂಪಲ್ ಇಟ್ಕೊಂಡು ಕೊಟ್ಟಿದ್ದಾರೆ ಅಷ್ಟೇ. ಸ್ಯಾಂಪಲ್ ಅದು ಅಷ್ಟೇ ಸಿದ್ದರಾಮಯ್ಯನವ್ರಿಗೆ. ಯಾಕೆಂದರೆ ವೀರೇಂದ್ರ ಪಾಟೀಲ್ಗೂ ಏರ್ಪೋರ್ಟಲ್ಲಿ ಹೇಳೋದ್ರು ಅವರು. ಅಂಥ ಒಂದು ಬಲ ಇದ್ದಂಥ ಸಂದರ್ಭದಲ್ಲಿ 192 ಏನೋ ಬಲ ಇತ್ತವ ಕಾಂಗ್ರೆಸ್ಗೆ. ಇವತ್ತು 141 ಸಿದ್ದರಾಮಯ್ಯನವ್ರಿಗೂ ನನಗೆ ಶಂಕೆ ಇದೆ ಅಂತೇಳಿ ಆಟ ಆಡಬೇಡ. ನೀನು ನಾಳೆ ಹೇಳಿದ ತಕ್ಷಣ ರಾಜೀನಾಮೆ ಕೊಡಬೇಕಿಲ್ಲ, ನಿನ್ನ ಸ್ಯಾಕ್ ಮಾಡ್ತೀವಿ ಅಂತ ಇದೊಂದು ಜಸ್ಟ್ ಒಂದು ಟ್ರೈಲರ್ ಅಷ್ಟೇ ಕೊಟ್ಟಿದ್ದಾರೆ. 100ಕ್ಕೆ 100 ವಾರ್ನಿಂಗ್ ಇದೆ. ಅದಕ್ಕೆ ಸಿದ್ದರಾಮಯ್ಯನವ್ರ ಅಸೆಂಬ್ಲಿಲಿ ಯಾವಾಗಲೂ ಸ್ಟ್ರಾಂಗಾಗಿ ಮಾತಾಡೋರು. ಆದರೆ ಈ ಸಲ ಮಾತ್ರ ಗುಬಚಿ ಕೂತಂಗೆ ಕೂತಿದ್ರು. ಅದಕ್ಕೆ ಅನಿಸುತ್ತೆ ಸಿದ್ದರಾಮಯ್ಯನವ್ರಿಗೆ ಡೇಸ್ ಆರ್ ಕೌಂಟಿಂಗ್. ಅದಕ್ಕೆ ಅವರು ಆತಂಕದಲ್ಲಿದ್ದಾರೆ. ಅದಕ್ಕೆ ರಾಜಣ್ಣವರು ಸೆಪ್ಟೆಂಬರಲ್ಲಿ ಕ್ರಾಂತಿ ಆಗುತ್ತೆ ಅಂತ ಹೇಳಿದ್ರು. 100ಕ್ಕೆ 100 ಕ್ರಾಂತಿ ಅಂತೂ ಆಗುತ್ತೆ ಅಂತ ಹೇಳಿ ಮೇಲ್ನೋಟಕ್ಕೆ ಕಾಣುತ್ತೆ. ಧನ್ಯವಾದಗಳು.